ಕೆಎಂಎಫ್ ಜಿಲ್ಲಾಧ್ಯಕ್ಷ ಆದ್ರೆ ಕೋಮಲ್ ಹೌದು ಸಪಕ್ಷೀಯರ ವಿರೋಧದ ನಡುವೆಯೂ ಕೂಡ ಆಯ್ಕೆಯಾದ್ರಿ. ಯಾರು ನಮ್ಗೆ ವಿರೋಧ ಇಲ್ಲ. ಸಪಕ್ಷೀಯ ವಿರೋಧ ಇಲ್ಲ, ಸಪಕ್ಷೀಯರ ಮೆಜಾರಿಟಿ ನಮ್ಮ ಪರವಾಗಿ ಯಾರು ನಮಗೆ ವಿರೋಧ ಮಾಡಲಿಲ್ಲ. ಹೈಕಮಾಂಡ್ ನಮ್ಮ ಪರ ಇತ್ತು. ನಾನು ಕೋಲಾರ ಮಿಲ್ಕ್ ಯೂನಿಯನ್ ಅಧ್ಯಕ್ಷ ಆಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲೆ ಎಲ್ಲಾ ನಾಯಕರುಗಳು ಮತ್ತೆ ನಿರ್ದೇಶಕರು ಎಲ್ಲ ಸೇರಿ ನನ್ನ 3ನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮ್ಗೆ ಯಾರು ವಿರೋಧ ಇಲ್ಲ. ಕೇಳಿರ್ಬೋದು ಅಷ್ಟೇ. ಬಂಗಾರಪೇಟೆ ಮೇಲೆ ನನಗೂ ಬೇಕು ಬೇಕು ಅಂತ ಕೇಳಿರ್ಬೋದು. ತಪ್ಪು ಅಂತ ನಾನು ಹೇಳೋದಿಲ್ಲ. ಫೈನಲ್ ತೀರ್ಮಾನ ಏನಾಗಿದೆ ಅದ್ರ ಪ್ರಕಾರ ಆಗಿದೆ. 100% ಕೆಎಂಎಫ್ ಅಧ್ಯಕ್ಷರಿಗೆ ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಅವತ್ತೇ ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆಗೋ ದಿವಸ ಕಾರಣಾಂತರ 1 ವರ್ಷ ಬಿಡು ಅಂತ ಹೇಳಿದ್ರು, ಬಿಟ್ಟಿದ್ದೀನಿ. ಈಗೂ ನಂಬಿಕೆ ಇದೆ. ನಾನೇ ಡೆಲಿಗೇಟ್ ಬರ್ತೇನೆ. ಅಧ್ಯಕ್ಷರು ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡ್ರು ನಂಗೆ ಬೇಕು, ಕೇಳ್ತೀನಿ. ಫೈನಲ್ ತೀರ್ಮಾನ ಶಿವಕುಮಾರ್ ಯಾವ್ದೇ ಸ್ಪಷ್ಟನೆ ಕೊಡ್ತಾ ಇಲ್ಲ ಸರ್. ನಿಮಗೆ ಭರವಸೆ ಕೊಟ್ಟಿದ್ದೀನಿ ಅಂತ ಯಾರು ಡಿ.ಕೆ. ಶಿವಕುಮಾರ್ ಚರ್ಚೆ ಮಾಡಿ ನೋಡಿ, ಅದೆಲ್ಲ ಚರ್ಚೆ ಮಾಡಿಲ್ಲ. ನಾವು ಅಧ್ಯಕ್ಷರಾದ ಮೇಲೆ ಬಂದು ಅವ್ರಿಗೆ ನಾವು ಇಷ್ಟು ಮಾಡ್ಬೇಕಾಯ್ತು, ಬಂದಿದ್ವಿ. ಮುಖ್ಯಮಂತ್ರಿ ಮಾಡಕ್ ಹೋಗ್ತಾ ಇದ್ವಿ. ಇಲ್ಲ, ಯಾವಾಗ ಇನ್ನು 2-3 ತಿಂಗಳಿದೆ ಕೆಎಂಎಫ್. ಅದಾದ್ಮೇಲೆ ಫೈನಲ್ ಆಗಿ ತೀರ್ಮಾನ ಹಾಕೊಂಡು ಹೈಕಮಾಂಡ್ ರೀ. ನಾನ್ ನಂಜೇಗೌಡ ದೊಡ್ಡವನಲ್ಲ, ನನಗೆ ಪಾರ್ಟಿ ದೊಡ್ಡದು, ಮುಖ್ಯಮಂತ್ರಿ ದೊಡ್ಡದು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿ ದೊಡ್ಡದು. ನಾನು ಅವ್ರಿಗೂ ದೊಡ್ಡೋನ. ಯಾರೋ ಮಾತಾಡ್ತಾರೆ ಲೂಸ್ ಟಾಕ್, ನಾನು ಮಾತಾಡೋದಿಲ್ಲ. ನಾನು ಕರೆಕ್ಟ್ ಆಗಿ ಮಾತಾಡೋದು. ಕೇಳಿದೀನಿ ನಾನು ಅಷ್ಟೇ. ಹೈಕಮಾಂಡ್ ಏನ್ ತೀರ್ಮಾನ ಕೊಟ್ರೆ ಸ್ವಾಗತ ಮಾಡ್ತೀನಿ, ಕೊಡ್ಲಿಲ್ಲ ಪಾರ್ಟಿಗೆ ದುಡಿತೀನಿ. ಈಗ ನಾರಾಯಣಸ್ವಾಮಿ ಅವ್ರ ಜೊತೆ ಕರ್ಕೊಂಡು ಕೆಲಸ ಮಾಡ್ತಾರೆ ಹೇಗೆ ಅಂದ್ರೆ ಕಾಂಗ್ರೆಸ್ ಎಂ ಎಲ್ ಎ, ನಾನು ಕಾಂಗ್ರೆಸ್ ಎಂ ಎಲ್ ಎ ಜೊತೆಲೇ ಇರಬೇಕಲ್ಲ, ಜೊತೆಲೇ ಕೆಲಸ ಮಾಡ್ತೀವಿ.